ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಆಸಕ್ತಿ ತೋರಿಸ್ತಿಲ್ಲ ಅಂತ ಕಾಣಿಸ್ತಿದೆ. ಯಾಕೆ ಅಂದರೆ ಈ ಸಮಗ್ರ ಯೋಜನಾ ವರದಿ ಏನು ಕರ್ನಾಟಕ ಸರ್ಕಾರ ಕೊಟ್ಟಿದೆ, ಅದರ ಬಗ್ಗೆ ಕೇಂದ್ರ ಜಲ ಆಯೋಗ ಯಾವ ತೀರ್ಮಾನವನ್ನು ತೊಗೊಳ್ಳದೆ ಅದನ್ನು ಜಲಶಕ್ತಿ ಆಯೋಗ ಸಚಿವಾಲಯಕ್ಕೆ ಕಳಿಸ್ಕೊಟ್ಬಿಟ್ಟು ಕೈ ತೊಳ್ಕೊಂಡು ಕೂತಿದ್ದಾರೆ. ಸೊ ಅದು ಒಂಥರ ಕೋಲ್ಡ್ ಸ್ಟೋರೇಜಲ್ಲಿ ಇದ್ದಂಗಿದೆ. ಇದೀಗ DPR ಫೈಲಿಗೆ ಧೂಳು ಹಿಡಿಕತ್ತಾ ಇದೆ ಅಂತ ಲೆಕ್ಕಾಚಾರ. ಈ ಧೂಳು ಹಿಡಿತಿದೆ ಅನ್ನೋದು ನಿಮಗೆ ನೆನ್ನೆ ಗೊತ್ತಾಗಬಾರಕ್ಕಲ್ವಲ್ಲ, ಯಾವತ್ತೋ ಗೊತ್ತಿರಬೇಕಲ್ಲ. ಅದು ಹೋದಾಗಲೇ ಫೈಲನ್ನು ಹಂಗೆ ತಾನೇ ಫಾಲೋ ಅಪ್ ಮಾಡಬೇಕು. ಈಗ BDNL ಸೈಟ್ ಯಾವುದೋ ಒಂದು ಡಿಸ್ಟರ್ಬೆನ್ಸ್ಗೋ ಅಥವಾ ಶಿವಕುಮಾರ್ ಅವರೇ ಮಿನಿಸ್ಟ್ರ್ ಅಲ್ಲ, ಅದಕ್ಕೆ ಹೇಳಿದ್ದು ನಾನು. ಕಾರ್ಪೊರೇಷನಲ್ಲಿ ಖಾತಾದಕ್ಕೆ ಅರ್ಜಿ ಹಾಕಿದ್ರೆ ಏನಕ್ಕೆ ಹಾಕಿದ್ರೆ ಫೈಲನ್ನು ಜನ ಫಾಲೋ ಅಪ್ ಮಾಡಲ್ವಾ? ಸರ್ ಆ ಕ್ಲರ್ಕ್ ಹತ್ರಕ್ಕೆ ಬಂದಿದೆಯಂತೆ ಸರ್, ನಾಳೆ ಸೂಪರ್ಡೆಂಟ್ ಹತ್ರಕ್ಕೆ ಹೋಗತ್ತಂತೆ ಸರ್, ನಾಳೆ ಸೂಪರ್ಡೆಂಟ್ ಹತ್ರಕ್ಕೆ ಹೋಗೇ ಇಲ್ಲ ಸರ್ ಇವತ್ತು ಅಂತ ಫಾಲೋ ಮಾಡಲ್ವಾ? ನೀವು ಸರ್ಕಾರದವರು ಫಾಲೋ ಮಾಡಬೇಕಲ್ಲ. ಏನು ತಿನ್ನಕ್ಕಿದ್ದೀರಿ ಡೆಲ್ಲಿನಲ್ಲಿ? ಒಬ್ಬ IAS ಆಫೀಸರು, ಒಬ್ಬ ಫೂಲಿಶ್ ಮಂತ್ರಿ ಲೆವೆಲ್, ಕ್ಯಾಬಿನೆಟ್ ಲೆವೆಲಲ್ಲಿ ಒಬ್ಬ ಮಂತ್ರಿ ಲೆವೆಲಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಅಂತೆಲ್ಲ ಕತ್ತೆ ಕಾಯಕ್ಕಿದ್ದೀರಾ? ಏನು ತಿನ್ನಕ್ಕಿದ್ದೀರಿ ಅಲ್ಲಿ? ಫಾಲೋ ಅಪ್ ಮಾಡೋಕ್ಕಾಗದೇ ಇದ್ದರೆ ಈಗ ಗೊತ್ತಾಯ್ತಾ ನಿಮ್ಗೆ ಅದು ಧೂಳು ಹಿಡಿತಾ ಇದೆ ಅಂತ? ಸುಮ್ಮನೆ ಯಾರ ಕಣ್ಣಿಗೆ ಮಣ್ಣು ಹಾಕ್ತೀರಿ? ಡ್ರಾಮಾ ಮಾಸ್ಟರ್ಗಳು ಇಬ್ಬರೂ, ಪಕ್ಕ ಡ್ರಾಮಾ ಮಾಸ್ಟರ್ಗಳು ಇಬ್ಬರು ಸರಿಯಾಗಿದ್ದೀರಿ. ಜನ ನಮ್ಮ ದೇಶದಲ್ಲಿ ಅಲ್ಲಲ್ಲಲ್ಲಲ್ಲಲ್ಲ ಎಷ್ಟು ಚೆನ್ನಾಗಿ ಹಾಕಿಸ್ಕತ್ತಿರ್ರಿ ಅಂತಂದರೆ ಹಿಂಗಾಗ್ಲಿ ಅಂತಾನೆ ಬಯಸ್ತಿರ್ತಾರೆ. ಯಾವ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದೆ, ಸುಮ್ಮನೆ ತಳ್ಕೊಂಡು ಅವನನ್ನು ಬೈಕೊಂಡು ಇವ್ನು ಓಡಾಡೋದು, ಇವನನ್ನು ಬೈಕೊಂಡು ಅವ್ನು ಓಡಾಡೋದು. ಮಣ್ಣು ತಿನ್ನೋಕ್ಕೆ ಎಲ್ಲರೂ ಬೈಲಿ ಬುರ್ಡೆ ಬಿಟ್ಕೊಂಡು ಈಗ ಕಳಿಸ್ಬಿಟ್ಟಿದ್ದಾರಂತೆ. ಚರ್ಚೆ ಇಲ್ಲವಂತೆ. ಈಗ ಅವ್ರು ಬಂದುಬಿಟ್ಟು ನೀವೆಲ್ಲ ಹೆಲ್ಪ್ ಮಾಡ್ಬೇಕು ನಮಗೆ ಅಂದ್ಬಿಟ್ರಂತೆ. ಅವ್ರು ನಾಳೆ ಬೆಳಗ್ಗೆ ಹೆಲ್ಪ್ ಮಾಡಿಬಿಟ್ಟು ಫೈಲೆಲ್ಲ ತಂದು ಧೂಳು ಹಿಡಿದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತೊಗೊಂಡು ಸೈನ್ ಹಾಕ್ಸ್ಕೊಂಡು ತಂದುಬಿಡ್ತೀವಿ ಅಂತ ಅವ್ರು ಹೇಳ್ಬಿಡ್ತಾರಾ? ಯಾತಕ್ಕಪ್ಪ ಬೇಕಿದು? ನನ್ನ ಹಕ್ಕು, ನನ್ನ ನೀರು ಅನ್ಕೊಂಡು ಹಿಂಗೆ ಅನ್ಕೊಂಡು ಹೋದ್ರಿ. ರಸ್ತೆ ತಿರ್ಕೊಂಡು ಕೆಲಸವಿಲ್ಲದೆ ಡೆಲ್ಲಿಗೆ ಹೋದ್ರಿ. ಅದೇನೋ ದೊಡ್ಡ ಪ್ರೊಟೆಸ್ಟ್ ಮಾಡಿಬಿಟ್ಟು ಏನು ಕುತುಬ್ ಮಿನಾರ್ ಪಕ್ಕದಲ್ಲಿ ನಿಮ್ಮದೇ ವಿಜಯ ಸ್ತಂಭ ಕಟ್ಬಿಡ್ತೀವಿ ಅಂತ ದಿ ಆನರಬಲ್ DK ಶಿವಕುಮಾರು ಆ್ಯಂಡ್ ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟ್ರು ಹೋಗ್ಬಿಟ್ರಿ ಅಲ್ಲಿ ಶಾಮಿಯಾನ ಹಾಕಿಸ್ಕೊಂಡು. ಜ್ಞಾನ ಇರಲಿಲ್ವಾಗ ಇದೆಲ್ಲ ಆಗಲ್ಲ ಅಂತ? ಈಗ ಯಾಕೆ ಸುಮ್ಮನಿದ್ದೀರಿ? ಆ ಘನತೆವೆತ್ತ ಭಾರತವನ್ನು ಚಿನ್ನದಲ್ಲಿ ಕವಚದಲ್ಲಿ ಕವರ್ ಮಾಡ್ತಾರೆ ನೋಡ್ರಿ ಇನ್ನು 5 ವರ್ಷದೊಳಗಡೆ ಮೋದಿ. ಏನು ಹುಡುಗಾಟ ಆಡ್ತೀರೇನ್ರಿ ನೀವು? ಅವ್ರನ್ನ ಗೊತ್ತವ್ರು ಅವರು ಎಂಥ ಬುರುಡೆ ಇರಬೇಕು ನೋಡಿ. ಅವರು ಬುರುಡೆನೇ ನನ್ನ ವಿಚಾರದಲ್ಲಿ, ನಮ್ಮ ರಾಜ್ಯದ ವಿಚಾರಕ್ಕೆ. ಗೋವಾಗೆ ಎಲೆಕ್ಟ್ರಿಕ್ ಲೈನ್ ಬೇಕು ಅಂದಿದ್ದಕ್ಕೆ ಅರಣ್ಯ ಹೋಗುತ್ತೆ ಅಂತ ನಾವು ಅಬ್ಜೆಕ್ಟ್ ಮಾಡಿದ್ವಿ ಅಂದಿದ್ದಕ್ಕೆ ನಮಗೆ ಕಾಗದ ಬರೀತಾರಂತೆ. ರಾಷ್ಟ್ರೀಯ ಯೋಜನೆಗಳಿಗೆ ಅಡ್ಡ ಬರೋದು ಎಷ್ಟು ಸರಿ ನಿಮ್ಮದು ಅಂತ. ಇದು ಯಾವ ಊರು ಯೋಜನೆ ರೀ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರೆ? ಇದೇ ನಮ್ಮ ಅಪ್ಪನ ಮನೆದು, ನನ್ನ ಮನೆಗೆ ನಲ್ಲಿಗೆ ಬಿಟ್ಕೊಳಕ್ಕ ನೀರಿಗಿದು ಯೋಜನೆ. 24, 23, 20 ಜನನ ಕೊಟ್ಟಿದ್ದ BJPಗೆ ನಿಮ್ಮ ಕೈಗೆ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಒದಿಸ್ಕೋತಿರೋ ರೀತಿ ಇದು. ನಾವು ಇದು ಯಾವ ಯೋಜನೆ? ತಗೊಳ್ರಿ ನೀವೇ ಇಂಟ್ರೆಸ್ಟು ಕಾಗದ ಬರ್ದಂಗೆ. ಈಗ ಗೋವಾಗೆ ನೀವೇ ತಗೊಳ್ಳಿ ಇಂಟ್ರೆಸ್ಟನ್ನ. ಅದು ಧೂಳು ಬಿದ್ದಿರೋದು ನೀವೇ ಒರೆಸಿ, ಕ್ರೆಡಿಟ್ ಅವರೇ ತಗೊಳ್ಳಿ. ಅದಿಲ್ಲ, ಅದಕ್ಕೆ ಕಾಂಗ್ರೆಸ್ನವರು ನಮಗೇನು ಗೊತ್ತಿಲ್ಲ. ಮೋದಿ ಸುಮ್ಮನೆ ಬೈಕೊಂಡು ಆಡ್ಬಿಡೋದು. ಮೋದಿ ಮಾಡಿಲ್ಲ, BJP ಅವ್ರು ಮಾಡಿಲ್ಲ, ಮಾಡಿಸಿ ಯಾರಿಗ್ರೆ ಬಿಡ್ತೀರಿ? ಶಿವಕುಮಾರ್ ಅವ್ರು ಈ ಥರ ಸುದ್ದಿ ಬುರುಡೆನ ಸುಮ್ಮನೆ ನನ್ನ ಹತ್ರ. ಬೇರೆದಕ್ಕೆ ಕೋರ್ಟ್ಗೆ ಹೋಗ್ತೀರಿ? ಇದು ಕೋರ್ಟ್ಗೆ ಹೋಗಿದೆಯಲ್ಲ ಮ್ಯಾಟ್ರೀಗ ತಮಿಳ್ನಾಡು ಕಡೆಯಿಂದ. ಹೋಗಿ ಅಪಿಯರ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಿ ಒಂದು ಅಪ್ಲಿಕೇಶನನ್ನು ಚೀಫ್ ಜಸ್ಟಿಸ್ ಮುಂದೆ. ಸರ್ ಈ ಯೋಜನೆ 60 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ಈಸ್ ದಿಸ್ ದ ವೇ ಎ ಕಂಟ್ರಿ ಶುಡ್ ಬಿಹೇವ್? ಪ್ರೈಮ್ ಮಿನಿಸ್ಟರ್ ನೋಡಿದ್ರೆ ಮಾಡ್ರಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪಾರ್ಟಿ. ಅದಕ್ಕೆ ಇಲ್ಲಿ ಕಾಗದ ಬರೆದ್ರಲ್ಲ, ವೀರಾದಿ ವೀರ ಶೂರಾದಿ ವೀರ ಜಗದೇಕ ವೀರ ಮಲ್ಲ ನರೇಂದ್ರ ಮೋದಿ ಗೋವಾದಕ್ಕೆ ಲೆಟರ್ಗೆ, ಅಥವಾ ಅವ್ರ ಮಿನಿಸ್ಟ್ರಿನೋ ಅಥವಾ ಅವ್ರದ್ದು ಕೆಳಗಡೆ ಮಿನಿಸ್ಟ್ರಿನೋ ಯಾರೋ ಒಬ್ಬರು ಅದನ್ನು ಕೋಟ್ ಮಾಡಿಬಿಟ್ಟು ಹಾಕಿ ಅಲ್ಲಿ ಕಾಗದ ಬರೀತಾರೆ. ರಾಷ್ಟ್ರೀಯ ಯೋಜನೆ ಇದು ಹೀಗೆ, ಇದು ಕುಡಿಯೋ ನೀರಿಗೆ. ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದ್ರೆ ಅದು ರಾಷ್ಟ್ರೀಯ ಇದಲ್ವಾ? ಲಾಸ್ ಅಲ್ವಾ? ವೇಸ್ಟ್ ಅಲ್ವಾ? ಅದು ಏನಾದ್ರು ಒಂದು ಇತ್ಯರ್ಥ ಮಾಡೋಕೆ ಒಂದು ಡೈರೆಕ್ಷನ್ ಕೊಡಿ ಅವ್ರಿಗೆ. 1 ತಿಂಗಳಲ್ಲಿ ಮಾಡಲಿ, 2 ತಿಂಗಳಲ್ಲಿ ಮಾಡಲಿ, 3 ತಿಂಗಳಲ್ಲಿ ಮಾಡಲಿ, ಒಂದು ಡೈರೆಕ್ಷನ್ ಕೊಡಿ ಅವ್ರಿಗೆ. ಏನು ಹೇಳಿದೆ ಇದು ಮಾಡಿದ್ರೆ ಹೋಗಿ ಅಂತ ತಾಕತ್ತಿರೋ ಹಕ್ಕು ನೀರು ಅಂತ ಓಡಾಡ್ತಿದ್ದವರು ಪುಕ್ಕಟೆ ರಸ್ತೆ ಗಲ್ಲಿ ಪಲ್ಲಿನಲ್ಲಿ ಹೋಗ್ರಿ ಕೋರ್ಟ್ಗೆ. ಸುಮ್ಮನೆ ಬಂದುಬಿಟ್ಟು ರಾಜಕಾರಣ ಮಾಡ್ಕೊಂಡು ಜನರ ಕಣ್ಣಿಗೆ ಮಣ್ಣು ಹಾಕ್ಕೊಂಡು ನಿಮಗೆ ಬೇಕಾಗಿದ್ದ ವ್ಯವಹಾರಗಳನ್ನು ಮಾಡ್ಕೊಂಡು ಓಡಾಡ್ಕೊಂಡಿರೋ ಜನ ದೊಡ್ಡ ಮೇಕೆ ದಾಟಂತೆ. ದಾಟು ಮೇಕೆನೂ ಇಲ್ಲ, ದಾಟು ಇಲ್ಲ. ಮೇಕೆ ಇದೆ, ನಿಮ್ಮ ಅಡುಗೆ ಮನೆಯಲ್ಲಿ ಇದೆ ಮೇಕೆ, ಅಷ್ಟಿಗೆ ಸೀಮಿತ. ಇನ್ನೆಲ್ಲೂ ಇಲ್ಲ ಮೇಕೆ. ಮೇಕೆ ಇದೆ, ಅದು ನಿಮ್ಮ ಅಡುಗೆ ಮನೆಯಲ್ಲಿ
ವಾರಕ್ಕೆ 2 ಸರಿ 3 ಸರಿ ನಾವು ಬಂದು ಹೋಗ್ತಾ ಇರುತ್ತೆ ಅಷ್ಟೇ. ಹಾಗಾದ್ರೆ ಕೆಲಸ ನೋಡಾಗ್ರಿ ಸುಮ್ಮನೆ ಬೋಗಸ್ ಫಲಸ್ ತಂದು ಎಲ್ಲರೂ. ಎಸ್